ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಹಂತಕ ಫಯಾಜ್ಗೆ ಹೈಕೋರ್ಟ್ನಿಂದ ಮತ್ತೆ ಶಾಕ್. ಮೂರನೇ ಬಾರಿ ಕೂಡ ಹೈಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ನೇಹಾ ಹತ್ಯೆ ಆರೋಪಿ ಫಯಾಜ್ಗೆ ಮತ್ತೆ ಬೇಲ್ ನಿರಾಕರಿಸಲಾಗಿದೆ. ಜಾಮೀನು ನಿರಾಕರಣೆ ಮಾಡಿ ಧಾರವಾಡ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಒಟ್ಟು 5 ಬಾರಿ ಜಾಮೀನು ನಿರಾಕರಣೆ ಮಾಡಿದಂತ ಕೋರ್ಟ್ ಹೈಕೋರ್ಟ್ ಎಸ್ಪಿಪಿ ಬಿಎನ್ ಜಗದೀಶ್ ಅವರಿಂದ ವಾದ ಮಂಡಿಸಲಾಯಿತು. ಆರೋಪಿ ಫಯಾಜ್ ಪರ ವಾದ ಮಂಡಿಸಿದಂತ ವಕೀಲ ಹತ್ತರ್ಕಿ, ನೇಹಾ ಹಿರೇಮಠ್ ಪರ ವಾದ ಮಂಡಿಸಿದಂತ ರಾಘವೇಂದ್ರ ಮುತ್ತಗಿಕರ ವಾದ ಪ್ರತಿವಾದ ಆಲಿಸಿ ಬೇಲ್ ಅರ್ಜಿ ವಜಾಗೊಳಿಸಲಾಗಿದೆ. ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಅನಂತ ರಾಮನಾಥ್ ಹೆಗಡೆ ಅವರು ಆದೇಶ ಹೊರಡಿಸಿದ್ದಾರೆ. ಇಲ್ಲಿವರೆಗೂ ಒಟ್ಟು 5 ಬಾರಿ ಬೇಲ್ ರಿಜೆಕ್ಟ್ ಆದಂತಾಯ್ತು. ಆರೋಪಿ ಫಯಾಜ್ ಜಾಮೀನು ಪಡೆಯೋದಕ್ಕೆ ಸುಪ್ರೀಂ ಕೋರ್ಟ್ ಒಂದೇ ದಾರಿ. ಈಗ ಸುಪ್ರೀಂ ಮೇಲೆ ನಿಂತಿದೆ ಆರೋಪಿ ಫಯಾಜ್ ಮುಂದಿನ ಭವಿಷ್ಯ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರಾ ನೋಡ್ಬೇಕಿದೆ. ಇಲ್ಲಿವರೆಗೂ ಒಟ್ಟು 5 ಬಾರಿ ಬೇಲ್ ರಿಜೆಕ್ಷನ್ ಆಗಿದೆ. ಇವತ್ತು ಹೈಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿದೆ. ಅನಂತ್ ಹೆಗಡೆ ಸಾಹೇಬರು ಜಡ್ಜ್ ಸಾಹೇಬರು ಇದ್ದರು ಮತ್ತು ಸ್ಪೆಷಲ್ SPP ಆದ ನಮ್ಮ ಬೆಂಗಳೂರಿಂದ ಗೌರ್ಮೆಂಟ್ SPP ಅವರು ಹೈಕೋರ್ಟ್ SPP ಅವರು ಬಂದಿದ್ದರು, ಜಗದೀಶ್ ಸರ್ BN ಜಗದೀಶ್ ಸಾಹೇಬರು ಮತ್ತು ನಮ್ಮ ಫ್ಯಾಮಿಲಿ ಅಡ್ವೊಕೇಟ್ ಆದ ರಾಘವೇಂದ್ರ ಮುತ್ಕಿಕರ್ ಅವರು ಆರ್ಗ್ಯುಮೆಂಟನ್ನು ಮಾಡಿ ಇವತ್ತು ಜಡ್ಜ್ ಸಾಹೇಬರ ಆದೇಶ ಮಾಡಿದ್ದಾರೆ. ಇವತ್ತು ಬೇಲ್ 5ನೇ ಬಾರಿ ರಿಜೆಕ್ಟ್ ಆಗಿದೆ. ಇದಕ್ಕೆ ಹಿಂದಿನ ಸಲ ಹುಬ್ಳಿಯಲ್ಲಿ ಇದ್ದಂಥ DJ ಕೋರ್ಟ್ನಲ್ಲಿ 2 ಸಲ ಹಾಕಿದ್ರು, ಅಲ್ಲಿ ರಿಜೆಕ್ಟ್ ಆಯಿತು. 2 ಸಲ ಹೈಕೋರ್ಟ್ನಲ್ಲಿ ಹಾಕಿದ್ರು, ಅವಾಗ ತಕ್ಕೊಂಡಿದ್ರು 2 ಸಲ. ಅದೇ ಗ್ರೌಂಡ್ಸ್ ಆಫ್ ಅರೆಸ್ಟ್ ಇದ್ರ ಮೇಲೆ ಅವ್ರು ಮಾಡಿದರು, ಗ್ರೌಂಡ್ಸ್ ಇದು ಸೆಕ್ಷನ್ 50 ಮೇಲೆ. ಅದ್ರ ಜೊತೆಗೆ ಇವತ್ತು ಕೂಡ ಅದೇ ಇದಾಯಿತು, ರಿಜೆಕ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ನ್ಯಾಯಾಲಯದ ಒಂದು ತೀರ್ಪಿಗೆ ನಾನು ಅವ್ರಿಗೆ ತಲೆಬಾಗಿಸಿ ಮತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಜಡ್ಜ್ ಸಾಹೇಬ್ರಿಗತ್ತು ಮತ್ತು ಇನ್ನತ ಎಲ್ಲ ವಕೀಲರಾಗಲಿ ಮತ್ತು ಅನೇಕ ಸಂಘಟನೆಗಳು ಹೋರಾಟ ಮಾಡಿದಂಥ ಎಲ್ಲರಿಗೂ ಕೂಡ ಸಂದೇಶನ ಕೊಡೋಕ್ಕೆ ಇಚ್ಛಪಡ್ತೀನಿ. ಇನ್ನು 6 ತಿಂಗಳ ಒಳಗೆ ಕೇಸನ್ನು ಮುಕ್ತಾಯ ಮಾಡಬೇಕಂತ ಆದೇಶ ಆಗಿದೆ. ಇದಕ್ಕೆ ಪೂರ್ವದಲ್ಲಿ ಇನ್ನೊಂದು ತಿಂಗಳದಾಗ ಅಂದ್ರೆ ಈ ಕೇಸನ್ನು ಅಂತಿಮ ತೀರ್ಪು ಬರ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೀನಿ. ಸಾಕ್ಷಿಗಳು ಈಗಾಗಲೇ 50% ಮುಗಿದಿದ್ದಾವೆ, ಇನ್ನು 50% ಆಗಬೇಕು. ಅದರದ್ದು ಟ್ರಯಲ್ ಕೋರ್ಟ್ನಲ್ಲಿ ಮಹೇಶ್ ವೈದ್ಯ ಅಂತೇಳಿ ನಮ್ಮೇನು CID SPP ಸಾಹೇಬರು ಮಾಡ್ತಾಯಿದ್ದಾರೆ. ಅದಕ್ಕೆ ಮುಂದಿನ ತಿಂಗಳ ಮೋಸ್ಟ್ ಪ್ರಾಬಬ್ಲಿ ಆದೇಶನ ಆಗ್ಬೋದು ಅಂತ ಕಾಯ್ತಾ ಇದ್ದೀವಿ. ನಾವು ಈ ಎಲ್ಲ ಪ್ರಕರಣಗಳಲ್ಲಿ ನೋಡಿದಾಗ ನಮ್ಮ ಮಗಳದ್ದು ಮೊದಲಿಂದ ಕೂಡ ಏನು ಎಲ್ಲ ಸಮಾಜದ ಸಂಘಟನೆಗಳು ಮತ್ತು ಎಲ್ಲ ಸಮಾಜದ ಮುಖಂಡರು, ರಾಜಕೀಯ ವ್ಯಕ್ತಿಗಳು, ಮಠಾಧೀಶರು ಎಲ್ಲರೂ ಬೇಡಿಕೆ ಇಟ್ಟಿದ್ದು ಒಂದೇ ಅಂದರೆ ಅವನಿಗೆ ಗಲ್ ಶಿಕ್ಷೆ ಆದ್ರೆ ಮಾತ್ರ ಒಂದು ಸಾರ್ವಜನಿಕ ಸಂದೇಶ ಹೋಗ್ತೈತಿ. ಇದು ಇಂಟರ್ನ್ಯಾಷನಲ್ ಕೇಸ್ ಇರೋದ್ರಿಂದ ಮತ್ತು ಸೆಂಟ್ರಲ್ನಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಕೂಡ ಇದನ್ನು ಅಬ್ಸರ್ವೇಷನ್ನಲ್ಲಿದ್ದಾರೆ. ಈ ಸ್ಪೆಷಲ್ ಕೇಸ್ ಅಂಥೇಳಿ ಅವರು ಕೂಡ ಪರಿಗಣಿಸ್ಯಾರೆ. ಡೇ ಬೈ ಡೇ ಇದನ್ನು ಅಪ್ಡೇಟ್ ಅವ್ರಿಗೆ ಇದೆ. ಅದರಿಂದ ಎಲ್ಲರಿಗೂ ಕೂಡ ಈ ಒಂದು ದೇಶಕ್ಕೆ ಮಾದರಿ ಆಗುವಂಥ ತೀರ್ಪು ಬರ್ತೈತೆ ಅಂತೇಳಿ ನಾವು ನಿರೀಕ್ಷೆಯಲ್ಲಿದ್ದೀವಿ. ನಾವು ನ್ಯಾಯಾಲಯಕ್ಕೆ ಬೇಡ್ಕೊಳ್ಳೋದೇನೆಂದರೆ ಅವನಿಗೆ ಗಲ್ ಶಿಕ್ಷೆ ಆದರೆ ಎಲ್ಲರಿಗೂ ಒಂದು ಸಾರ್ವಜನಿಕರಾಗಲಿ ಮತ್ತು ಒಂದು ಭರೋಸೆ ಹುಡ್ತೈತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಮುಂಡರ್ಗಿ. ಶ್ರೀಧರ್, 5ನೇ ಬಾರಿ ಫಯಾಜ್ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿದೆ. ಯಾವೆಲ್ಲ ಕಾರಣಗಳನ್ನ ಕೊಟ್ಟು ಬೇಲ್ ಅರ್ಜಿ ರಿಜೆಕ್ಟ್ ಆಗಿದೆ? ಖಂಡಿತ ಸೌಖ್ಯ. ಈಗಾಗಲೇ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತ ಏನು ವಿದ್ಯಾರ್ಥಿ ನೇಹಾ ಹಿರೇಮಠ್ ಹತ್ಯೆ ಕೇಸ್ ಈಗಾಗಲೇ ಏಪ್ರಿಲ್ 18, 2024 ಹುಬ್ಬಳ್ಳಿಯಲ್ಲಿ BUB ಕಾಲೇಜಿನಲ್ಲಿ ನಡೆಯಿತು. ಇದು ಒಂದು ಘಟನೆಯಿಂದಾಗಿ ಇಡೀ ರಾಜ್ಯವೇ ಒಂದ್ ರೀತಿಯಾಗಿ ಬೆಚ್ಚಿತ್ತು. ಯಾಕಂತಂದ್ರೆ ಮದುವೆ ಆಗುವಂತ ಪೀಡಿಸಿದಂತ ಫಯಾಜ್ ಡೈರೆಕ್ಟ್ ಆಗಿ ಕಾಲೇಜ್ಗೆ ಬಂದಂತ ವೇಳೆಯಲ್ಲಿ ಕಾಲೇಜಿನ ಇನ್ನೇನು ಎಕ್ಸಾಮ್ ಬರೆದು ಹೊರಗಡೆ ಬರ್ತಾ ಇರ್ತಾಳೆ ನೇಹಾ ಹಿರೇಮಠ್. ಆ ವೇಳೆಯಲ್ಲಿ ಚಾಕುವಿನಿಂದ ಒಟ್ಟು 6 ರಿಂದ 8 ಬಾರಿ ಮೈ ತುಂಬಾ ಎಲ್ಲ ಇರಿದು ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಅಲ್ಲೇ ಇದ್ದಂತ ಒಂದಿಷ್ಟು ಜನರು ಮತ್ತು ಪೊಲೀಸರು ಆತನ ಹಿಡಿದು ತಪ್ಪಿಸ್ಕೊಂತಾರೆ. ಅದಾದ್ಮೇಲೆ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಆಗಿನ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ CM ಇದ್ದಂತ ಸಿದ್ದರಾಮಯ್ಯನವರು ಇದನ್ನ CIDಗೆ ಎನ್ಕ್ವೈರಿ ಕೊಡ್ತಾರೆ. ಅಷ್ಟೇ ಅಲ್ಲಿ ಆಗ
CID ಎನ್ಕ್ವೈರಿ ಕೂಡ ಆಗಿರುವಂತದ್ದು. ಸದ್ಯ ಒಟ್ಟು 480 ಪುಟಗಳ ಚಾರ್ಜ್ ಶೀಟ್ ಅನ್ನ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ. ಈಗಾಗಲೇ ಹುಬ್ಬಳ್ಳಿ ಕೋರ್ಟ್ ನಲ್ಲೂ ಕೂಡ 2 ಬಾರಿ ಈತನ ಅಂದ್ರೆ ಬೇಲ್ ಅರ್ಜಿ ಈಗಾಗಲೇ ರಿಜೆಕ್ಟ್ ಆಗಿರುವಂತದ್ದು. ಇನ್ನು ಹೈಕೋರ್ಟ್ ನಲ್ಲಿ ಒಟ್ಟು 3 ಬಾರಿ ಅವರು ಅರ್ಜಿಯನ್ನ ಹಾಕಿದ್ರು. ಅದರಲ್ಲೂ ಪ್ರಮುಖ ಕಾರಣ ಏನಂತಂದ್ರೆ ಅರ್ಜಿ ಹಾಕೋಕೆ ಅಂದ್ರೆ ಫಯಾಜ್ ಕಡೆಯ ವಕೀಲರು ಈಗ ಅಂದ್ರೆ ಫಯಾಜ್ನ ಬಂಧಿಸುವಂತ ವೇಳೆಯಲ್ಲಿ ಒಂದಿಷ್ಟು ಲೋಪಗಳನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಕುಟುಂಬಸ್ಥರಿಗೆ ಯಾವುದೇ ರೀತಿಯಾಗಿ ಫಯಾಜ್ನ ಬಂಧಿಸಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ಲಿಲ್ಲ ಅನ್ನೋ ಒಂದು ವಿಚಾರನ ಇಟ್ಟುಕೊಂಡು ಪದೇ ಪದೇ ಅವರು ಅರ್ಜಿಯನ್ನ ಹಾಕ್ತಾ ಇದ್ರು. ಆದ್ರೆ ಇವತ್ತು ನಡೆದಂತ ವಾದ ವಿವಾದವನ್ನ ಪರಿಶೀಲನೆ ಮಾಡಿದಂತ ಧಾರವಾಡ ಹೈಕೋರ್ಟ್ ಈಗಾಗಲೇ 2 ಬಾರಿ ರಿಜೆಕ್ಟ್ ಅನ್ನ ಮಾಡಿದ್ರು. ಇವತ್ತು ಕೂಡ ಅದೇ ವಿಚಾರವನ್ನ ಇಟ್ಟುಕೊಂಡು ಫಯಾಜ್ ವಕೀಲರು ಬಂದಂತ ವೇಳೆಯಲ್ಲಿ ಯಾವುದೇ ರೀತಿಯಾಗಿ ಈ ಒಂದು ಕೇಸ್ ನಲ್ಲಿ ಅರ್ಜಿಯನ್ನ ಅಂದ್ರೆ ಹಾಕ್ಬೇಡಿ, ಅಷ್ಟೇ ಅಲ್ಲದೆ ಈ ಒಂದು ವಿಚಾರವಾಗಿ ನಾವು ಈ ಒಂದು ಅರ್ಜಿಯನ್ನ ಮತ್ತೆ ರಿಜೆಕ್ಟ್ ಮಾಡ್ತಿದೀವಿ ಅನ್ನೋ ಒಂದು ಮಾತನ್ನ ಅಥವಾ ಆದೇಶವನ್ನ ಈಗಾಗಲೇ ಹೈಕೋರ್ಟ್ ಹೊರಡಿಸಿರುವಂತದ್ದು. ಇದನ್ನ ಸಂಪೂರ್ಣವಾಗಿ ಹಿಂದಿನ ಘಟನೆನ ನೋಡ್ತಾ ಹೋದಂತ ವೇಳೆಯಲ್ಲಿ 2024ರಲ್ಲಿ BUB ಕ್ಯಾಂಪಸ್ ನಲ್ಲಿ ಈ ಒಂದು ಘಟನೆ ಆಗಿತ್ತು. ಅದಾದ್ಮೇಲೆ ಒಂದಿಷ್ಟು ರಾಜಕೀಯ ಚರ್ಚೆಗಳು ಕೂಡ ಆಯ್ತು. ಅಷ್ಟೇ ಅಲ್ಲದೆ ಇದು ಲವ್ ಜಿಹಾದ್ ಅನ್ನೋ ವಿಚಾರ ಕೂಡ ಹೆಚ್ಚಾಗಿ ಕೇಳಿ ಬರ್ತೈತೆ. ಯಾಕಂದ್ರೆ ಫಯಾಜ್ ಮುಸ್ಲಿಂ ಆಗಿರೋದ್ರಿಂದ ನೇಹಾ ಮೇಲೆ ಕಳೆದ 3-4 ವರ್ಷಗಳಿಂದ ಕೂಡ ಪ್ರೀತಿ ಮಾಡ್ತಿದ್ದ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ದ. ಅಷ್ಟೇ ಅಲ್ಲದೆ ನಾವು ಮದುವೆ ಆಗ್ಬೇಕಿತ್ತು, ಆದ್ರೆ ಕುಟುಂಬಸ್ಥರ ವಿರೋಧ ಇದಕ್ಕೆ ಆಯ್ತು, ಹೀಗಾಗಿ ನಾವು ದೂರ ಆದ್ವಿ. ಆದ್ರೆ ಮತ್ತೆ ಮದುವೆ ಆಗು ಅಂತ ನಾನು ಕೇಳಿದ್ದಕ್ಕೆ ಅವಳು ನಿರಾಕರಣೆ ಮಾಡಿದ್ಲು, ಹೀಗಾಗಿ ನಾನು ಅವಳ ಹತ್ಯೆ ಮಾಡಿದೆ ಅನ್ನೋ ಒಂದು ಮಾತನ್ನ ಅವನು ಒಪ್ಕೊಂಡಿರುವಂತದ್ದು. ಸದ್ಯ ಈಗಾಗಲೇ ಹೈಕೋರ್ಟ್ ಅಂದ್ರೆ ಧಾರವಾಡದ ಹೈಕೋರ್ಟ್ ಅಲ್ಲೂ ಕೂಡ ಅರ್ಜಿ ವಜಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಅವನಿಗೆ ಮುಂದೆ ಸುಪ್ರೀಂ ಕೋರ್ಟ್ ಒಂದೇ ದಾರಿ ಆಗಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.